So we will move on to third question. 2 point charges each of 10 microcoulomb and minus 5 microcoulomb are separated by a distance of 0.2 meter in air. Calculate the electric field at midpoint of line joining two charges. If a point charge of 2 nanocoulomb is placed at that midpoint, find the magnitude of electric force experienced by it. So two charges ಕೊಟ್ಟಿದ್ದಾರೆ. Let A and B be that point. Like two charges, ಇದನ್ನು Q A ಅಂದ್ಕೊಳ್ಳೋಣ, ಇದು QB ಅಂದ್ಕೊಳ್ಳೋಣ. ಸೊ ಅವೆರಡು ಮ್ಯಾಗ್ನಿಟ್ಯೂಡ್ 10 ಮೈಕ್ರೋಕೂಲಂಬ್ ಮತ್ತೆ ಬಿ -5 ಮೈಕ್ರೋಕೂಲಂಬ್, ಎರಡರ ಮಧ್ಯೆ ಸಪ್ರೇಷನ್ ಇಸ್ 0.2 ಮೀಟರ್. ಸೊ ಆ ಎರಡು ಚಾರ್ಜಸ್ ಮಿಡ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಓ ಅಂತ ತಗೊಳ್ಳೋಣ. ಕ್ಯಾಲ್ಕುಲೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಮಿಡ್ ಪಾಯಿಂಟ್ ಆಫ್ ಲೈನ್ ಜಾಯಿನಿಂಗ್ ಟೂ ಚಾರ್ಜಸ್. ಎರಡು ಚಾರ್ಜಸ್ ಜಾಯಿನ್ ಆಗ್ತಿರೋಂಥ ಲೈನ್ ಇದೆಯಲ್ಲ, ಅದರ ಮಿಡ್ ಪಾಯಿಂಟ್ ಅಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ನ ಕಂಡುಹಿಡಿಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಏನಿರುತ್ತೆ ಯಾವಾಗಲೂ ಅವೇ ಇರುತ್ತೆ. ಸೊ ಎ ವಿಲ್ ಬಿ ದಿಸ್ ಸೈಡ್ ಅಂಡ್ ಬಿ ನೆಗೆಟಿವ್ ಚಾರ್ಜ್. ಸೊ ನೆಗೆಟಿವ್ ಚಾರ್ಜಿಗೆ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಟುವರ್ಡ್ಸ್. ಸೊ ಇ ಎ ಇ ಬಿ ಎರಡು ಲೈಕ್ ಟುವರ್ಡ್ಸ್ ಬಿನೇ ಇರುತ್ತೆ. ಯಾಕೆಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ವಿಲ್ ಬಿ ಆಲ್ವೇಸ್ ಅವೇ ಫ್ರಮ್ ದ ಪಾಯಿಂಟ್, ಅಂದ್ರೆ ಪಾಯಿಂಟ್ ಇಂದ ದೂರ ಹೋಗುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಟುವರ್ಡ್ಸ್ ದ ಪಾಯಿಂಟ್, ಅಂದ್ರೆ ಪಾಯಿಂಟ್ ಇಂದ ಹತ್ರ ಹೋಗುತ್ತೆ. ಸೊ ನಾವೀಗ ಏನ್ ಮಾಡಬೇಕು, ಇ ಎ ಇ ಬಿನ ಕಂಡುಹಿಡಿಬೇಕು. ಇ ಎ ಇಸ್ ಈಕ್ವಲ್ಸ್ ಟು 1/4 pi epsilon naught ಕ್ಯೂ ಎ ಬೈ ಆರ್ ಸ್ಕ್ವೇರ್. ಆರ್ ನೋಡಿ, ಸೊ ಎ ಮತ್ತೆ ಪಾಯಿಂಟ್ ಮಧ್ಯೆ ಇರೋಂಥ ಡಿಸ್ಟೆನ್ಸ್ ಎಷ್ಟು, 0.1 ಮೀಟರ್. ಲೈಕ್ ಈ ಪಾಯಿಂಟ್ ಇದನ್ನ ಆಫ್ ಮಾಡಿದ್ವಿ ಅಂದ್ರೆ 0.2 ಮೀಟರ್, ಇದು ಮಿಡ್ ಪಾಯಿಂಟ್ ಅಂದ್ರೆ ಇದು 0.1 ಆಗಿರುತ್ತೆ. ಸೊ ಆರ್ ವಿಲ್ ಬಿ 0.1, ದಟ್ ಈಸ್ 10 power minus 1. ಸೊ 1/4 pi epsilon naught means 9 into 10 power 9 into QA ಎಷ್ಟು 10 into micro means 10 power minus 6 divided by r square means 10 power minus 1 whole square. EA will be 9 into 10 90 into 10 power 9 into 10 power minus 6, ಇದು 10 power minus 2 ಆಗುತ್ತೆ. ಸೊ 90 into 10 power 9 into 10 power minus 6, ಇದು ಮೇಲ್ಗಡೆ ಬಂದರೆ 10 power plus 2 ಆಗುತ್ತೆ. ಸೊ 10 power 9 10 power 2 10 power 11 ಆಗುತ್ತೆ. 10 power 11 ಅಲ್ಲಿ 10 power 6 ಕಳೆದ್ರೆ 10 power 5. ಸೊ 90 into 10 power 5. So EA will be 90 into 10 power 5. So next EB, let's find EB. EB is also same formula, 1/4 pi epsilon naught into QB by R square. 9 into 10 power 9. QB is to charge of B minus 5, that is minus 5 microcoulomb. ಸೊ ಸೈನ್ ಏನು ತಗೊಳ್ಳೋದು ಬೇಡ. 5 into 10 power minus 6 by 10 power minus 1 whole square. ಸೇಮ್ ಡಿಸ್ಟೆನ್ಸ್ ಇದು ಕೂಡ. 9 into 10 power 9 into 5 into 10 power minus 6 by 10 power minus 1 whole square minus 2 power minus 2 ಆಗುತ್ತೆ. 9 5 45 into 10 power 9 into 10 power minus 6. 10 power minus 2 ಮೇಲ್ಗಡೆ ಬಂದರೆ 10 power plus 2 ಆಗುತ್ತೆ. ಸೊ ಸೇಮ್ 45 into 10 power 5 ಬರುತ್ತೆ. ಇದೆಲ್ಲ ಚಾರ್ಜಸ್ನ ಆ್ಯಡ್ ಸಪ್ರೇಟ್ ಮಾಡಿದ್ರೆ ಸೊ ಇ ಬಿ ಇ ಎ ಎರಡು ಸಿಗ್ತದೆ. ಸಿನ್ಸ್ ಇ ಎ ಆ್ಯಂಡ್ ಇ ಬಿ ಆರ್ ಇನ್ ಸೇಮ್ ಡೈರೆಕ್ಷನ್, ಇ ಎ ಮತ್ತು ಇ ಬಿ ಸೇಮ್ ಡೈರೆಕ್ಷನ್ ಇರೋದ್ರಿಂದ ರಿಸಲ್ಟೆಂಟ್ ಇ ಆರ್ ವಿಲ್ ಬಿ ಇ ಎ ಪ್ಲಸ್ ಇ ಬಿ, ದಟ್ ಈಸ್ ಇ ಎ ಎಷ್ಟು 90 into 10 power 5 plus ಇ ಬಿ 45 into 10 power 5. ಸೊ 10 power 5 10 power 5 ಸೇಮ್ ಇರೋದ್ರಿಂದ ಡೈರೆಕ್ಟಾಗಿ ನಂಬರ್ನ ಆ್ಯಡ್ ಮಾಡ್ಬೋದು. 90 plus 45 135 into 10 power 5 ನ್ಯೂಟನ್ ಪರ್ ಕೂಲಮ್. ಸೊ ನೆಕ್ಸ್ಟ್ ಸಬ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಇಫ್ ಎ ಪಾಯಿಂಟ್ ಚಾರ್ಜ್ ಆಫ್ 2 nanocoulomb is placed at the midpoint, find the magnitude of electric force experienced by it. ಸೊ ಈ ಜಾಗದಲ್ಲಿ 2 nanocoulomb
ಚಾರ್ಜ್ ಇಟ್ಟರೆ ಏನು ಫೋರ್ಸ್ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಅದಕ್ಕೊಂದು ಫಾರ್ಮುಲಾ ಇದೆ. Q is equals, sorry, force is equals to Q into E. You know this formula. ಸೊ ಫೋರ್ಸು ನಾವು ಕಂಡುಹಿಡಿಬೇಕು. ಚಾರ್ಜ್ ಕ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ, 2 ನ್ಯಾನೋ ಕೂಲಂಬ್ ಅಂತೆ, 2 ಇಂಟು 10⁻⁹ ಕೂಲಂಬ್. ನೆಕ್ಸ್ಟ್ ಈ ನಾವು ಫೈಂಡ್ ಮಾಡಿದ್ದೀವಲ್ಲ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ, 135 ಇಂಟು 10⁵ ಇರುತ್ತೆ. ಸೊ ಕ್ಯೂ ಫೋರ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ. ಕ್ಯೂ ಎಷ್ಟು, 2 ಇಂಟು 10⁻⁹ ಇಂಟು ಇ ಎಷ್ಟು, 135 ಇಂಟು 10⁻+5. ಸೊ 135 ಇಂಟು 2 270 ಆಗುತ್ತೆ, 10⁻⁻4 ಆಗುತ್ತೆ. ಸೊ ಫೋರ್ಸ್ ವಿಲ್ ಬಿ 270 ಇಂಟು 10⁻⁻4 ನ್ಯೂಟನ್.